ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಂದ 93ನೇ ಜನ್ಮದಿನ 93ರ ಹರಿಹರೆಯದಲ್ಲೂ ಕೂಡ ಸಕ್ರಿಯ ರಾಜಕಾರಣಿ ಎಚ್.ಡಿ. ದೇವೇಗೌಡರು. ಈ ಒಂದು ವಯಸ್ಸಿನಲ್ಲಿ ಸಕ್ರಿಯವಾಗಿರುವಂತಹ ರಾಜಕಾರಣಿ ಬೇರೊಬ್ಬರು ಯಾರೂ ಇಲ್ಲ. ಇಡೀ ದೇಶದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲೇ ಅಂಥವರು ಯಾರೂ ಇಲ್ಲ. ಎಚ್.ಡಿ. ದೇವೇಗೌಡರ ರಾಜಕೀಯ ಜೀವನ ನಿತ್ಯ ನಿರಂತರ ಗೌಡರ ಬಗ್ಗೆ ಅಪರೂಪದ ಸಂಗತಿ ಹಂಚಿಕೊಂಡಿರುವಂತಹ ಹಿರಿಯ ಪತ್ರಕರ್ತ ವೈ.ಜಿ. ಅಶೋಕ್ ಕುಮಾರ್ ಜೊತೆಗೆ ಮಾತುಕತೆ. ಸಭಾ ಸದಸ್ಯರಿದ್ದಾರೆ. ಇವತ್ತು ತಾನೇ ಅವರು ದೆಹಲಿಯಿಂದ ಬಂದಿದ್ದಾರೆ. ದೇವೇಗೌಡರ ರಾಜಕಾರಣ 1960ನೇ ಇಸ್ವಿನಲ್ಲಿ ಆರಂಭ ಆಗುತ್ತೆ. ಅದು ಹೊಳೆನರಸೀಪುರದಿಂದ ಶುರುವಾಗುತ್ತೆ. 62ಕ್ಕೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ರಾಮಸ್ವಾಮಿಗಳು ಅಂತೇಳಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡೋದು. ಇವರು ಗುರುಗಳು ಬಂದು ರಾಮಸ್ವಾಮಿಗಳು ಆ ನಾಲೆಗೆ ಅದೇ ಹೆಸರನ್ನಿಟ್ಟಿದ್ದಾರೆ ದೇವೇಗೌಡರು. ಆಗ ಶ್ರೀಕಂಠಯ್ಯನವರು ಅಂತೇಳಿ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿರ್ತಾರೆ ಮೈಸೂರು. ಆವಾಗ ಒಬ್ಬರು ಅಭ್ಯರ್ಥಿ ಬೇಕು ಅಂತೇಳಿ ದೇವೇಗೌಡರನ್ನ ಚುನಾವಣೆಗೆ ನಿಲ್ಲಿಸೋ ಕೆಲಸ ಆಗುತ್ತೆ. ಆವಾಗ ಕಾಂಗ್ರೆಸ್ಸು ಟಿಕೆಟ್ ಕೊಡಲ್ಲ ಅವ್ರಿಗೆ. ಕಾಂಗ್ರೆಸ್ ಟಿಕೆಟ್ ಕೊಡದೇ ಕಾರಣದಿಂದಾಗಿ ಅವರು ಕಾಂಗ್ರೆಸ್ ವಿರೋಧಿ ವಲಯದಲ್ಲೇ ಇದುವರೆಗೂ ಗುರುತಿಸ್ಕೊಂಡೇ ಬಂದವರು. ಹಾಗಾಗಿ ಇಂಡಿಪೆಂಡೆಂಟಾಗಿ ಗೆಲ್ತಾರೆ. ಫಸ್ಟ್ 62ರಲ್ಲಿ ಇಂಡಿಪೆಂಡೆಂಟಾಗಿ ಗೆಲ್ತಾರೆ. ಅಲ್ಲಿಂದ ಕಂಟಿನ್ಯೂ ಆಗಿ 85ರವರೆಗೂ 89ರವರೆಗೂ ದೇವೇಗೌಡರು MLA ಆಗಿ ಬರ್ತಾರೆ. ಅದಾದ ಮೇಲೆ ಅಲ್ಲಿ ವಿರೋಧ ಪಕ್ಷದ ನಾಯಕರು ಆಗ್ತಾರೆ. ಅವರು 89ರಲ್ಲಿ ಪ್ರಥಮ ಬಾರಿಗೆ ಅವರು ಸೋಲೋದು. ಆಮೇಲೆ 94ಕ್ಕೆ ಮತ್ತೆ ಅವರು ಗೆದ್ದು ಪಕ್ಷದ ಅಧ್ಯಕ್ಷರಾಗಿ ಬಂದು ಮುಖ್ಯಮಂತ್ರಿ ಆಗ್ತಾರೆ. 62ರಿಂದ 95 ಈ ಅವಧಿ ಅವರು ವಿರೋಧ ಪಕ್ಷದಲ್ಲೇ ಇರ್ತಾರೆ. ಮಧ್ಯದಲ್ಲಿ 83ರಲ್ಲಿ ಹೆಗಡೆಯವರು ಮುಖ್ಯಮಂತ್ರಿ ಆದಾಗ ಸ್ವಲ್ಪ ದಿನ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿರ್ತಾರೆ. ಮತ್ತು 85ರಿಂದ ಸ್ವಲ್ಪ ದಿನ ಅದೇ ಖಾತೆಯನ್ನು ನಿರ್ವಹಣೆ ಮಾಡ್ತಾರೆ. ಪ್ರಸ್ತುತ ರಾಜಕಾರಣದಲ್ಲೂ ಕೂಡ ಅವರು ರಾಜಕಾರಣವನ್ನು ಜೀವಂತವಾಗಿಟ್ಟಿದ್ದಾರೆ. ಅದು ಭಾಳ ಮುಖ್ಯವಾದ ಒಂದು ಘಟ್ಟ. ಇಲ್ಲಿ ದೇವೇಗೌಡರ ಜೀವನ ಒಟ್ಟು 4 ಘಟ್ಟಗಳು ಬರ್ತದೆ. ಅದರ ಬಗ್ಗೆ ಸುಗತ ಶ್ರೀನಿವಾಸರಾಜು ಅವರು ಒಂದು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಪುಸ್ತಕವನ್ನು ಬರೆದಿದ್ದಾರೆ. ದೇವೇಗೌಡರ ಒಂದು 5 ಜನ ಅವರ IAS ಅಧಿಕಾರಿಗಳು ಕೂಡ ಅವ್ರ ಜೊತೆ ಇದ್ದಂಥವರು. ಪ್ರಧಾನಿಯಾಗಿ ಅವರು ಈಗಿನ ಏನು ಸಮಸ್ಯೆ ಇದೆಯಲ್ಲ, ಕಾಶ್ಮೀರ ಸಮಸ್ಯೆ, ಆಗಲೇ ಅವರು 5 ಬಾರಿ ಪ್ರಧಾನಿಯಾಗಿ ಕಾಶ್ಮೀರಕ್ಕೆ ಹೋಗಿ ಬರ್ತಾರೆ ಮತ್ತು ಶಾಂತಿ ನೆಲೆಸೋಂಗೆ ನೋಡ್ಕೋತಾರೆ. ಅಲ್ಲಿ ಚುನಾವಣೆಗಳು ನಡೀತದೆ. ಆಮೇಲೆ ಅವರ ಅವಧಿಯಲ್ಲಿ ಜಿಲ್ಲಾ ದರ್ಶನ, ಜನತಾ ದರ್ಶನ, ರೈತರ ಸಾಲ ಮನ್ನಾದಂಥ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ರಾಜಕಾರಣ ಇರೋವರೆಗೂ, ದೇವೇಗೌಡರು ಇರೋವರೆಗೂ ಅವರು ಪ್ರಸ್ತುತವಾಗೇ ಇರ್ತಾರೆ ಅಂತ ಹೇಳ್ಬೋದು. ಮಾಜಿ ಪ್ರಧಾನಿ ದೇವೇಗೌಡರು, SM ಕೃಷ್ಣ ಅವರು, ಕಾಗೋಡು ತಿಮ್ಮಪ್ಪನವರು, ಇವರೆಲ್ಲ ಶಾಮನೂರು ಶಿವಶಂಕರನವರು ಇವರೆಲ್ಲ ಒಂದು ಸಮಕಾಲೀನರು. ಎಲ್ಲರೂ 90 ವರ್ಷ ದಾಟ್ತಂಥವ್ರು. ಅದರಲ್ಲಿ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರೋವಂಥವರು ದೇವೇಗೌಡರು. ಕಾಗೋಡು ತಿಮ್ಮಪ್ಪನವರು ಇದ್ದಾರೆ, ಊರಿನಲ್ಲಿದ್ದಾರೆ ಅವರು. ಶಾಮನೂರು ಶಿವಶಂಕರಪ್ಪರು ಇದ್ದಾರೆ, ಅವರು MLA ಆಗಿದ್ದಾರೆ. ದೇವೇಗೌಡರು ಈಗ ರಾಜ್ಯಸಭಾ ಸದಸ್ಯರಿದ್ದಾರೆ. ಇವತ್ತು ತಾನೇ ಅವರು ದೆಹಲಿಯಿಂದ ಬಂದಿದ್ದಾರೆ. ದೇವೇಗೌಡರ ರಾಜಕಾರಣ 1960ನೇ ಇಸ್ವಿನಲ್ಲಿ ಆರಂಭ ಆಗುತ್ತೆ. ಅದು ಹೊಳೆನರಸೀಪುರದಿಂದ ಶುರುವಾಗುತ್ತೆ. 62ಕ್ಕೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ರಾಮಸ್ವಾಮಿಗಳು ಅಂತೇಳಿ ಅವ್ರನ್ನ ಎಚ್.ಡಿ. ದೇವೇಗೌಡರ ರಾಜಕೀಯ ಜೀವನ ನಿತ್ಯವೂ ನಿರಂತರವಾಗಿ 4 ಘಟ್ಟದಲ್ಲಿ ಇತ್ತು ಎನ್ನುವಂತಹ ವಿಚಾರವನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಅಶೋಕ್ ಕುಮಾರ್ ಅವರು ಮಾತನಾಡಿದ್ದಾರೆ. ಅಂದರೆ ದೇವೇಗೌಡರು ಬಹಳ ಶ್ರಮಜೀವಿಯಾಗಿದ್ದರು. ಅವರು ದೇಶವನ್ನು ಕಟ್ಟಬೇಕು ಎನ್ನುವಂತಹ ಆಸೆಯನ್ನು ಇಟ್ಟುಕೊಂಡವರು. ಹಾಗೆ ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಸಕ್ರಿಯವಾಗಿ ರಾಜಕಾರಣಿಯಾಗಿದ್ದರು, ಸಕ್ರಿಯವಾಗಿ ತಮ್ಮ ಕಾರ್ಯವನ್ನು ನಿಭಾಯಿಸ್ತಿದ್ರು ಎನ್ನುವಂಥ ವಿಚಾರವನ್ನು ಅಶೋಕ್ ಕುಮಾರ್ ಅವರು, ಹಿರಿಯ ಪತ್ರಕರ್ತರಾಗಿರುವಂತಹ ಅಶೋಕ್ ಕುಮಾರ್ ಅವರು ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.